ಸಪ್ಲೈ ಮಾಡಕ್ಕೆ ಮೆಟೀರಿಯಲ್ ಇಲ್ಲ, 8 ಗಂಟೆಗೆ ಪೆಟ್ರೋಲ್ ಬಂಕ್ಗಳು ಕ್ಲೋಸ್ ಮಾಡಬೇಕು ಅಂತೇಳಿ ಆದೇಶ ಮಾಡಿದ್ರು. ಕ್ಲೋಸ್ ಮಾಡಬೇಕು ಅಂತ ಆದೇಶ ಮಾಡಿದ್ರು. ಇವತ್ತು ಯಾವುದೇ ಒಂದೇ ಒಂದು ಪೆಟ್ರೋಲ್ ಬಂಕ್ ಅಲ್ಲಿ 1 ಲೀಟರ್ ಪೆಟ್ರೋಲ್ ಡೀಸೆಲ್ ಕಡಿಮೆ ಆಗಿಲ್ಲ, 1 ರೂಪಾಯಿ ಜಾಸ್ತಿ ಕೂಡ ಆಗಿಲ್ಲ. ಜಾಸ್ತಿ ಮಾಡಿದ್ದು ಈ ಮನೆಹಾಳ ರಾಜ್ಯ ಸರ್ಕಾರ ಪೆಟ್ರೋಲ್ ಡೀಸೆಲ್, ನಾವು ಜಾಸ್ತಿ ಮಾಡಿಲ್ಲ. ಚಂದ್ರಶೇಖರ್ ಸರ್, ಯಾಕಂದ್ರೆ ನಾನು ಒಬ್ಬ ವಿದ್ಯಾರ್ಥಿಗಳ ಮುಖಂಡನಾಗಿ ವಿದ್ಯಾರ್ಥಿಗಳ ಒಂದು ಹಿತದೃಷ್ಟಿಯಿಂದ ಕೇಳ್ತಾ ಇದ್ದೀನಿ. ಕಳೆದ ಒಂದು 3-4 ದಿನಗಳಿಂದ ನಮ್ಮ ರಾಜ್ಯದಲ್ಲಿರ್ಬೋದು, ದೇಶದಲ್ಲಿರ್ಬೋದು ಉಂಟಾಗಿರುವಂಥ ಸಮಸ್ಯೆಯಿಂದ ರಾಜ್ಯದ ಒಂದು ವಸತಿ ನಿಲಯಗಳಿರ್ಬೋದು, PGಗಳಿರ್ಬೋದು, ಎಲ್ಲ ಕಡೆನೂ ರಾಜ್ಯದ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗ್ತಿದೆ. ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಇದ್ರ ಬಗ್ಗೆ ಯಾರು ಕೂಡ ಅದ್ರ ಬಗ್ಗೆ ಹಿತಾಸಕ್ತಿ ತೋರಿಸ್ತಾ ಇಲ್ಲ. ನಿಮ್ಮ ಒಂದು ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋದಿರ್ಬೋದು, ಯಾವುದೇ ಒಂದು ಕೆಸರಾಚಾಟ ಇರ್ಬೋದು, ಆದರೆ ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟನೆ ಮಾಡಿ ವಿದ್ಯಾರ್ಥಿಗಳು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಇವ್ರ ವಿರುದ್ಧ ತಿರುಗಿ ಬೀಳೋರ್ಗೂ ತಾವು ಏನು ಕ್ರಮ ತಗೊಳ್ಳೋದಕ್ಕೆ ಸಿದ್ಧರಿಲ್ವಾ? ಒಳ್ಳೆ ಪ್ರಶ್ನೆ ಸರ್, ಥ್ಯಾಂಕ್ ಯು. ಒಳ್ಳೆ ಪ್ರಶ್ನೆ ಇಲ್ಲ ನೋಡಿ, ಒಂದೇ ನಿಮಿಷ. ಇದು ಪ್ರೊಟೆಸ್ಟ್ ವಿಚಾರ ಅಲ್ಲ. ನಾನು ಕೇಳಬೇಕಾಗಿರೋದು, ನಟರಾಜ್ ಗೌಡ್ರು ಉತ್ತರ ಕೊಡ್ಲಿ. ಕೆಲವು ವಸತಿ ಶಾಲೆಗಳಿಗೆ ಗ್ಯಾಸ್ ಸಿಲಿಂಡರ್ ಸಪ್ಲೈ ಆಗ್ತಿಲ್ಲ. ಕೇಂದ್ರ ಸರ್ಕಾರ ಕೂಡ ಹೇಳಿದೆ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಗಳಿಗೆ ಗ್ಯಾಸ್ ಸಪ್ಲೈ ಆಗಬೇಕು. ಹಾಗೆ ಸರ್ಕಾರಿ ಶಾಲೆಗಳಲ್ಲಿ ಬಿಸಿಯೂಟಕ್ಕೆ ಗ್ಯಾಸ್ ಸಪ್ಲೈ ಆಗ್ತಾ ಇಲ್ಲ. ಇದನ್ನು ಯಾರನ್ನು ಬ್ಲೇಮ್ ಮಾಡೋದು? ಬ್ಲೇಮ್ಗೆ ಪಕ್ಕಕ್ಕಿಟ್ಟು ಇದಕ್ಕೆ ಸೊಲ್ಯೂಷನ್ ಏನು ಅಂತ ಹೇಳಿ ನೀವು ಉತ್ತರ, ಅದಾದ್ಮೇಲೆ ಅವರು ಡೆಫಿನೆಟ್ ಆಗಿ ನಾನು ಆಗಿಂದ ಹೇಳ್ತಾ ಇದ್ದೀನಲ್ಲ, ಒಂದು ಇದು ಹವರ್ ಆಫ್ ಕ್ರೈಸಿಸ್, ಯುದ್ಧ ಬೇರೆ ಬರೀ ಭಾರತಕ್ಕಾಗಿರೋದ್ರಲ್ಲಿ ಇಡೀ ಜಗತ್ತಿಗೆ ಎಫೆಕ್ಟ್ ಆಗಿದೆ. ಹಾಗಾಗಿ ಸಣ್ಣ ತಡ್ಕೊಳ್ರಿ, ಒಂದು ನಿಮಿಷ ಉತ್ತರ ಕೊಡಕ್ ಬಿಡ್ರಿ, ಯಾಕೆ ಎಲ್ಲರಿಗೂ ಮಾತಾಡ್ತೀರಿ? ಯುದ್ಧದ ಸಂದರ್ಭ ಆದಾಗ ಮತ್ತೆ 80% ಅದೇ ಜಾಗಕ್ಕೆ ಮಾಡಿದಾಗ ಎಲ್ಲ ದೇಶಗಳು ಸಫರ್ ಆಗ್ತಾ ಇದಾವೆ, ಕೇವಲ ಭಾರತ ಅಂತಲ್ಲ. ಆದ್ರೆ ಭಾರತದಲ್ಲಿ 1 ರೂಪಾಯಿ ಕೂಡ ಪೆಟ್ರೋಲ್ ಡೀಸೆಲ್ ಬೆಲೆಗಳು ಜಾಸ್ತಿ ಮಾಡಿದೆ, ಸಪ್ಲೈನ 24 ಅವರ್ಸ್ ಇಟ್ಟಿದ್ದೀವಿ, LPG ಸಪ್ಲೈ ಸಫಿಷಿಯೆಂಟ್ ಇದೆ ಅಂತೇಳಿ ಇಲ್ಲಿನ ಕಾಂಗ್ರೆಸ್ ಮಿನಿಸ್ಟರ್ ಒಪ್ಕೊಂತಾ ಇದ್ದಾರೆ. ಆದರೆ ಕಮರ್ಷಿಯಲ್ ಅಲ್ಲಿ ಹೋಟೆಲ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅದಕ್ಕೂ ಕೂಡ ಮುನಿಯಪ್ಪ ಅವರೇ ಉತ್ತರ ಕೊಟ್ಟಿದ್ದಾರೆ, ವಾರದೊಳಗಡೆಗೆ ಎಲ್ಲವೂ ಸರಿ ಹೋಗುತ್ತೆ ಅಂತೇಳಿ. ಈ ಕ್ರೈಸಿಸ್ ಸಂದರ್ಭದಲ್ಲಿ ಕೇವಲ ಒಬ್ಬ ಪ್ರಧಾನಮಂತ್ರಿ ಅಥವಾ ಒಬ್ಬ ಮುಖ್ಯಮಂತ್ರಿ ಕೆಲಸ ಅಲ್ಲ, ಎಲ್ಲ ಜನಗಳದ್ದು ತಪ್ಪು. ಏನು ಕೆಲಸ ಒಪ್ಕೊಂಡು ಜವಾಬ್ದಾರಿ ಇದ್ದೇ ಇದೆ. ನಾವು ಕೂಡ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು, ಪೂರ್ತಿ ಅಡ್ಜಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗಾಗಿ ಯಾವುದೇ ಒಂದು ಮನೆಗಾಗಲಿ ಒಂದು ಏನು ಸಿಲಿಂಡರ್ ಕೂಡ ಕೊರತೆ ಆಗೋದಿಲ್ಲ, ಯಾವುದೇ ಒಂದು ವೆಹಿಕಲ್ಗೆ 1 ಲೀಟರ್ ಡೀಸೆಲ್ ಕೂಡ ಕೊರತೆ ಆಗೋದಿಲ್ಲ. ಹಾಗಾಗಿ ದಯಮಾಡಿ ಸರ್ಕಾರದ ಮೇಲೆ ನಂಬಿಕೆ ಇಡೋಣ, ಸಮಯದ ಮೇಲೆ ನಂಬಿಕೆ ಇಡೋಣ. ವಿ ವಿಲ್ ಗೋ ಹೆಡ್ ವಿತ್ ದ ನೇಷನ್. ಈಗ ಆಯ್ತು ಸ್ಮಿತಾ ಅವರೇ, ಒಂದು ನಿಮಿಷ ಇಲ್ಲಪ್ಪ, ಕೇಳಿಸ್ಕೊಳ್ಳಿ. ಆ ಥರ ಏನು ಪ್ರಾಬ್ಲಮ್ ಮುನಿಯಪ್ಪ ಮಾತು ಸರಿ ಎಲ್ಲಾಗಿದೆ ಅಂತೇಳಿ ರಾಜ್ಯದಲ್ಲಿ ಹೇಳಿದ್ದಾರೆ. ಈಗ 2 ಥರ, ಈಗ ರಾಜ್ಯದಲ್ಲಿ ಯಾವುದು ಶಾಲಾ ಮಕ್ಕಳಿಗಾಗಲಿ ಅಥವಾ ಆಸ್ಪತ್ರೆಗಳಿಗಾಗಲಿ ಶಾರ್ಟೇಜ್ ಆಗೋದಿಲ್ಲ, ನಂಬರ್ 1. ನಂಬರ್ 2, ಹೌದು ಕಮರ್ಷಿಯಲ್ ಡಿಸ್ಟರ್ಬ್ ಆಗಿದೆ, ಕಮರ್ಷಿಯಲ್ ಗ್ಯಾಸ್ಗಳು ಸಿಗೋದಿಲ್ಲ, ಅದು ಇನ್ನೊಂದು ವಾರದಲ್ಲಿ ಸರಿ ಹೋಗುತ್ತೆ. ಇದು ಕೇವಲ ಯುದ್ಧ ಮಾಡಿರೋ ತೊಂದರೆ ಅಲ್ಲ, ಇದು ಕೇಂದ್ರ ಸರ್ಕಾರದ ಕಾರ್ಯವೈಖರಿ ಮತ್ತೆ ದುರಾಲೋಚನೆ ಇಲ್ಲದ ಕಾರಣದಾಗಿ ಅವರು ಅಂಧರಾಗಿರೋದ್ರಿಂದ, ಅವರು ಕಾರ್ಯವೈಖರಿ ಸರಿ ಇಲ್ಲದ್ರಿಂದ, ಮುನ್ಸೂಚನೆ ಗೊತ್ತಿಲ್ಲದ್ರಿಂದ, ಅವರ ಅನುಭವ ಜ್ಞಾನ ಇಲ್ಲದ್ರಿಂದ ಈ ತರ ತೊಂದರೆ ಆಗಿದೆ. ನಾವು ಅನುಭವಿಸಬೇಕಾಗಿದೆ, ಹೋರಾಟ ಮಾಡಿ ಆದ್ರೂ ಈ ಸರ್ಕಾರವನ್ನ ಮುಂದೆ ಈ ಬೆಳವಣಿಗೆಗಳನ್ನ ಎನ್ಕ್ಯಾಶ್ ಮಾಡಿಕೊಂಡು, ಈ LPG ಶಾರ್ಟೇಜ್ ಅದು ಇದು ಎನ್ಕ್ಯಾಶ್ ಮಾಡಿಕೊಂಡು ಕೆಲವೊಂದು ಹೋಟೆಲ್ಗಳು ಸರ್ಪ್ಲಸ್ ಚಾರ್ಜಸ್ ಅಂತೇಳಿ ಚಾರ್ಜ್ ಮಾಡ್ತಾ ಇದೆ, ಗ್ರಾಹಕರಿಗೆ ತೊಂದರೆ ಆಗ್ತಾ ಇದೆ, ಹೆಚ್ಚುವರಿ ಹಣ. ಅದಕ್ಕೆ ರಾಜ್ಯ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೆ? ಇಲ್ಲ, ಅದು ಯಾವುದೇ ದೂರು ಕೂಡ ಪೊಲೀಸ್ ಇಲಾಖೆಗೆ ಬಂದರೆ, ಯಾಕಂದರೆ ಪೊಲೀಸ್ ಇಲಾಖೆ ಆಲ್ರೆಡಿ ಪ್ರತಿ ಠಾಣೆ ಎಲ್ಲಿ ಪರಿಧಿನಲ್ಲಿ ಹೋಗಿ ಚೆಕ್ ಮಾಡಿದ್ದಾರೆ, ಏನು ಸ್ಟಾಕ್ ಇದೆ, ಏನು ಅವ್ರಿಗೆ ಡಿಮ್ಯಾಂಡ್ ಬರ್ತಾ ಇದೆ, ಏನು ಸಪ್ಲೈ ಆಗುತ್ತೆ ಅಂತ. ಹಾಗಾಗಿ ಯಾವುದೇ ರೀತಿಯ ದೂರಿದ್ರೆ ನೀವು ಒಂದು ಟ್ವೀಟ್ ಮಾಡಿ ಸಾಕು, DGP IGP ಟ್ವೀಟ್ ಮಾಡಿ ಸಾಕು, ನಿಮಗೆ ಯಾವುದೇ ರೀತಿಯ ಸರ್ಚಾರ್ಜ್ ಇಲ್ಲದೆ ಎಕ್ಸ್ಟ್ರಾ ದುಡ್ಡು ಕೊಡ್ದಂಗೆ ಏನು ನಿಗದಿ ಆಗಿದೆ ಅಷ್ಟೊಳಗೆ ನಿಮಗೆ ಸಿಗುತ್ತೆ, ಸಿಲಿಂಡರ್ ಸಿಗುತ್ತೆ, ಗೃಹ ಬಳಕೆ ಸಿಲಿಂಡರ್ ಸಿಗುತ್ತೆ. ಈ ತರದ ಚಪ್ಪಾಳೆ ತಟ್ಟಬೇಕು, ಈ ತರದ ಚಪ್ಪಾಳೆ ತಟ್ಟಲ್ಲ ಜನ. ಆಯ್ತು, ಮಾತಾಡ್ತೀನಿ ಸರ್. ನನ್ನ ಹೆಸರು ಸೈಯದ್ ಹೈದರ್ ಹುಸೇನ್ ಅಂತ. ನನ್ನ ಪ್ರಶ್ನೆ ಚಂದ್ರಶೇಖರ್ ಅವ್ರಿಗೆ ಮತ್ತೆ ಡಿಫೆನ್ಸ್ ಪರ್ಸನ್ಗೆ, ಚಿತ್ತಾಲೆ ಸರ್ ಅವ್ರಿಗೆ. ಇವೀಗ ಸದ್ಯಕ್ಕೆ ಪ್ರಪಂಚದ ಲೀಡರ್ಸ್, ಸೋ ಕಾಲ್ಡ್ ಲೀಡರ್ಸ್, ಪ್ರೆಸಿಡೆಂಟ್ಸ್ 2 ಭಾಗದಲ್ಲಿ ಡಿವೈಡ್ ಆಗಿದ್ದಾರೆ. ಒಂದು ಜೆಫ್ರಿ ಎಪ್ಸ್ಟೀನ್ ಫೈಲಲ್ಲಿ ಇನ್ಕ್ಲೂಡ್ ಆಗಿರೋದು, ಒಂದು ಇಲ್ಲದೇ ಇರೋರು, ನಾರ್ತ್ ಕೊರಿಯಾ, ಚೈನಾ, ಇರಾನ್, ಇವರು ರಷ್ಯಾ ಅವರೆಲ್ಲ. ಈಗ ಇದರಲ್ಲಿ ನಮ್ಮ ಪ್ರಧಾನಿ, ನಮ್ಮ ದೇಶ ಯಾವ ಗ್ರೂಪಲ್ಲಿ ಬರುತ್ತೆ ಸರ್? ಒಳ್ಳೆ ಪ್ರಶ್ನೆ. ನೋಡಿ, ಎಪ್ಸ್ಟೀನ್ ಫೈಲ್ ಅಂತೇಳಿ ಅದೊಂಥರ ದೆವ್ವ ಹಚ್ಬಿಟ್ಟಿದಾರಲ್ಲ. ನೀವು ಎಲ್ಲವನ್ನು ಕೂಡ ಎಪ್ಸ್ಟೀನ್ ವಿಚಾರದಲ್ಲಿ ಅದರ ಸೆಕ್ಸ್ ಸ್ಕ್ಯಾಂಡಲ್ಗೆ ಅಂತ ಇದು ಮಾಡ್ಕೋಬೇಡಿ. ಅವರು ಒಬ್ಬ ಮೊಸಾದ್ ಆಗಿದ್ರು, ಸಾವಿರಾರು ವಿಚಾರ, 40 ಲಕ್ಷ ಇಮೇಲ್ಗಳು ಎಲ್ಲ ದೇಶಗಳ ವಿಚಾರ ಹೇಳಿದ್ನಲ್ಲ. ಗಾಂಧೀಜಿಯವರ ಹೆಸರು 25 ಸರಿ ಬಂದಿದ್ದಾರೆ, ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ 4 ಸರಿ ಬಂದಿದೆ. ಮೋದಿಯವರ ವಿಚಾರದಲ್ಲಿ ಇವರು ಏನು ಇಸ್ರೇಲಿ ಕೌಂಟರ್ ಪಾರ್ಟ್ ಹೇಳಿದ್ದಾರೆ, ಅವರ ಇಂಡಿಯನ್ ಸೆಕ್ಯೂರಿಟಿ ವಿಚಾರದಲ್ಲಿ ಯಾವತ್ತೂ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ ಅಂತೇಳಿ ಮೋದಿ ಹೇಳಿದ್ದಾರೆ ಅಂತೇಳಿ ಎಪ್ಸ್ಟೈನ್ ಫೈಲಲ್ಲಿ ಇದೆ. ಅದು ಪಾಸಿಟಿವ್ ಅದು.
ಹಾಗಾಗಿ ಎಫ್ಟೀನ್ ಫೈಲ್ ಇದೆ, ಎಲ್ಲರ ಹೆಸರು ಇದೆ ಎಫ್ಟೀನ್ ಫೈಲ್ ಅಲ್ಲಿ. ರಾಹುಲ್ ಗಾಂಧಿ ಹೆಸರು ಇಲ್ವಾಗಾದ್ರೆ ರಾಜೀನಾಮೆ ಕೊಡಿ ಅಂತ ಕೇಳ್ತೀವ? ಹಾಗಾಗಿ ಸೋನಿಯಾ ಗಾಂಧಿ ಹೆಸರಿದೆ, ರಾಹುಲ್ ಗಾಂಧಿ ಹೆಸರಿದೆ, ಎಲ್ಲರ ಹೆಸರು ಇದೆ ಅದರಲ್ಲಿ. ಹಾಗಾಗಿ ಎಲ್ಲವೂ ಆ ಸ್ಕ್ಯಾಂಡಲ್ ಅಂತ ಅನ್ಕೊಳ್ಳಿ. ಸರ್, ಪೆಟ್ರೋಲಿಯಂ ಮತ್ತೆ ನೈಸರ್ಗಿಕ ಕೇಂದ್ರ ಗೃಹ ಸಚಿವರಾದಂಥ ಹರ್ದೀಪ್ ಸಿಂಗ್ ಅವರು ಹೇಳ್ತಾ ಇದ್ದಾರೆ ಎಲ್ಲೂ ಗ್ಯಾಸ್ ಬಳಕೆ ಕೊರತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು 21 ದಿವಸದಿಂದ ಮತ್ತೆ 35 ದಿವಸವರೆಗೆ ಕೊರತೆ ಇದೆ. ಅದು ಕೊರತೆ ಬಗ್ಗೆ ಹೇಳ್ತೀರಾ? ಅವಧಿ ಕೊಡ್ತಾ ಇದ್ದಾರೆ. ಯಾಕೆ ಕೊಡ್ತಾ ಇದ್ದಾರೆ ಸರ್? ಏನಿದೆಲ್ಲ ಮುಚ್ಚಾಕೋದಕ್ಕೋಸ್ಕರ ಅವರು ಪ್ರಯತ್ನ ಮಾಡ್ತಾ ಇದ್ದಾರಾ? ನೀವು ಹೇಳ್ತಾ ಇದ್ರಿ ಅವಲೇ ಧರ್ಮಗುರು ಅಂತ. ವಿಶ್ವಗುರುಗೆ ಇದ್ದಕ್ಕಿದ್ದಂಗೆ ಜ್ಞಾನೋದಯ ಆಗೋಯ್ತಾ 6 ದಿನ ಆದಮೇಲೆ? ಗಿರೀಶ್ ಸರ್, ಇನ್ನು ಮುಂದಿನ ದಿನಗಳಲ್ಲಿ ತಕ್ಷಣಕ್ಕೆ ಯುದ್ಧ ನಿಲ್ಲೋ ಲಕ್ಷಣ ಅಂತೂ ಕಂಡು ಬರ್ತಾ ಇಲ್ಲ. ಕ್ರೈಸಿಸ್ ಹೆಚ್ಚಾಗುವ ಪಾಸಿಬಿಲಿಟೀಸ್ ಇರುವಾಗ ಭಾರತದ ಮುಂದಿನ ನಿರ್ಧಾರ, ನಾನು ಪಾರ್ಟಿಯನ್ನ ಪಕ್ಕಕ್ಕಿಟ್ಟು ಭಾರತದ ನಿರ್ಧಾರದ ಬಗ್ಗೆ ಕೇಳ್ತಾ ಇದ್ದೀನಿ. ಯಾವ್ಯಾವ ಕ್ಷೇತ್ರದ ಬಗ್ಗೆ ಎಚ್ಚರಿಕೆ ಇಡಬೇಕು, ಯಾವ ರೀತಿ ಎಚ್ಚರಿಕೆ ಇಡಬೇಕು? ಮೇಡಮ್, ಆಲ್ಮೋಸ್ಟ್ ಈಗ ನೋಡಿ ಎಕ್ಸ್ಪೋರ್ಟ್ಸು ಮತ್ತು ಅವ್ರ ಮೇಲೆ ಡಿಪೆಂಡ್ ಆಗಿದಂಥ ಪೆಟ್ರೋಲಿಯಂ ಆಗಲಿ, LNG ಆಗಲಿ, LPG ಆಗಲಿ, ನ್ಯಾಚುರಲ್ ಗ್ಯಾಸ್ ಆಗಲಿ, ಆಮೇಲೆ ಅಗ್ರಿಕಲ್ಚರಿಗೆ ಬೇಕಾಗಿರುವಂಥ ಫರ್ಟಿಲೈಸರ್ಸ್ಗಳು, ಯಾಕಂದರೆ ಇಂಥವೆಲ್ಲ ನಾವು ಬೇರೆ ಬೇರೆ ಕಡೆಯಿಂದ ತೊಗೋಬೇಕಾಗತ್ತೆ. ಇಲ್ಲ ನೆಕ್ಸ್ಟ್ ಅಗ್ರಿಕಲ್ಚರ್ಗೆ ಹೊಡೆಯುತ್ತೆ. ಬಿಕಾಸ್ ಇಟ್ ಈಸ್ ಡಿಪೆಂಡೆಂಟ್ ಆನ್ ಅಮೋನಿಯಾ ವಿಚ್ ಈಸ್ ಅಗೇನ್ ಪ್ರೊಡ್ಯೂಸ್ ಬೈ ದಿ ನ್ಯಾಚುರಲ್ ಗ್ಯಾಸ್. ಸೊ ಅಗ್ರಿಕಲ್ಚರ್ ಏಟ್ ಹೊಡಿತು ಅಂದರೆ ಎಲ್ಲ ಫುಡ್ ಇವು ಬೆಳೆಗಳ ಕಮ್ಮಿ ಆಗುತ್ತೆ, ಫುಡ್ ತಿರ್ಗಾ ಅದೂ ಬೆಲೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಮ್ಮ ಎಕ್ಸ್ಪೋರ್ಟ್ಸು, ಅಗ್ರಿಕಲ್ಚರು, ಪ್ರತಿಯೊಂದು ಕ್ಷೇತ್ರದಲ್ಲೂ ವಿ ಹ್ಯಾವ್ ಟು ಡೈವರ್ಸಿಫೈ ಫ್ರಮ್ ಮಿಡಲ್ ಈಸ್ಟ್ ಅಟ್ ಪ್ರೆಸೆಂಟ್. ಸರಿ ಚಿತ್ತಾಲೆ ಸರ್, ಡಿಪ್ಲೊಮ್ಯಾಟಿಕಲಿ ಭಾರತದ ನಿರ್ಧಾರಗಳು ಇನ್ನೂ ಸುಧಾರಿಸಬೇಕಾ? ಮುಂದಿನ ದಿನಗಳಲ್ಲಿ ಯುದ್ಧ ಹೀಗೆ ಕಂಟಿನ್ಯೂ ಆದರೆ ಭಾರತದ ನಿಲುವಲ್ಲೇನಾದರೂ ಬದಲಾವಣೆ ಆಗಬೇಕಾ? ನೋಡಿ ಮೇಡಮ್, ಡಿಪ್ಲೊಮ್ಯಾಟಿಕಲಿ ಇನ್ನೂ ಸ್ವಲ್ಪ ಸುಧಾರಣೆ ಆಗಬೇಕು. ಯಾಕಂದರೆ ವಿಶ್ವ ಸರ್ವನಾಶಕ್ಕೆ ಹೊಂಟಿದೆ. ಇದು ಹಿಂಗೆ ಮುಂದುವರೆದರೆ ನಾವು 15 ದಿವಸ ಆದ್ಕೊಳ್ಳೆ ಈ ಡಿಬೇಟಿನ ಸಬ್ಜೆಕ್ಟೇ ಬೇರೆ ಆಗ್ತದೆ. ಆ ಪ್ರಕಾರದ ಒಂದು ಹಂತದಲ್ಲಿ, ಯಾಕಂದರೆ ಎಸ್ಟರ್ಡೇ ನೈಟ್ ಅವರು ಖರ್ಗ ಅನ್ನೋ ಏನು ದ್ವೀಪ ಇದೆ ಅದರ ಮೇಲೆ B2Bನಿಂದ ಬಂಬಾರ್ಡಿಂಗ್ ಮಾಡಿದ ಮೇಲೆ ಇನ್ನು ಮತ್ತೆ IRGS ಕೆರಳಿದೆ ಅಂದಾಗ ಇಫ್ ಇಟ್ ಟೇಕ್ಸ್ ಎ ಎಕ್ಸ್ಟ್ರೀಮ್ ಸ್ಟೆಪ್ ಆಫ್ ನ್ಯೂಕ್ಲಿಯರ್ ವಾರ್, ಯಾಕಂದರೆ ಅವರು ರ್ಯಾಡಿಕಲ್ ಆರ್ಗನೈಜೇಷನ್ಸ್ ಇದ್ದಾವೆ, ದೇ ಕ್ಯಾನ್ ಡೂ ಎನಿಥಿಂಗ್. ಅವನು ಟ್ರಂಪ್ನು ಭಂಡ, ಇವರು ಭಂಡ್ರು, ಅದರ ಮಧ್ಯೆ ಸಿಕ್ಕೊಂಡಿದ್ದು ಭಾರತದ ಜನರೇ. ಹಿಂಗಿದ್ದಾಗ ಡಿಪ್ಲೊಮ್ಯಾಟಿಕಲಿ ಯುನೈಟೆಡ್ ನೇಷನ್ಸ್ ಆರ್ಗನೈಜೇಷನ್, ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ಶುಡ್ ಟೆಲ್ ವರ್ಲ್ಡ್ ಲೀಡರ್ಸ್ ಟು ಕಮ್ ಟುಗೆದರ್ ಅಲಾಂಗ್ ವಿತ್ ದ NATO ಕಂಟ್ರೀಸ್, ಕ್ವಾಡ್ ಕಂಟ್ರೀಸ್ ಆ್ಯಂಡ್ G20 ಏನಾದರೂ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಮಾಡಿ. ವಿ ನೀಡ್ ಟು ಫೈಂಡ್ ಎ ಪಾತ್ ಬಿಲೋ ಇಟ್. We should request Trump also to set aside 2 steps. We also request Iran to set aside 2 steps. If we don't do it, there will be a disaster awaiting for entire world ಅಂತ ಹೇಳ್ಬೋದು. ರೈಟ್. ಇವತ್ತಿನ ಚರ್ಚೆಗೆ ಸಮಯ ಇದ್ದಷ್ಟೇ. ಧನ್ಯವಾದ 4 ಜನಕ್ಕೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಮತ್ತೊಮ್ಮೆ ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.